ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತಿನ ದಿನ ಏನು ಅಂದರೆ ನಮ್ಮಮ್ಮ ಫಸ್ಟ್ ಟೈಮ್ ಫಿಶ್ ತವಾ ಫ್ರೈ ಮಾಡ್ತಾ ಇದೆ. ಹೇಗೆ ಅಂತ ನೀವು ತೋರಿಸ್ತೀನಿ ಬನ್ನಿ. ನೋಡಿ, ನಮ್ಮಮ್ಮ ಫಸ್ಟ್ ಟೈಮ್ ತವಾ ಫ್ರೈ ಮಾಡ್ತಾ ಇದ್ದೀವಿ. ನೋಡಿ, ಫಸ್ಟ್ ಟೈಮ್ ಮಾಡ್ತಿರೋ ತವಾ ಫ್ರೈ. ಇದೆಂಥ ಮೀನು? ಜಿಲೇಬಿ ಮೀನಲ್ಲಿ ಫಸ್ಟ್ ತವಾ ಫ್ರೈ ಮಾಡ್ತಾ ಇದ್ದೀವಿ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ. ಮಸಾಲ ಹೆಂಗೆ ಮಾಡ್ಕೊಂಡೆ ಹೇಳಮ್ಮ? ಫಿಶ್ ತವಾಗೆ ಮಸಾಲ ಹೆಂಗೆ ಮಾಡ್ಕೊಂಡೆ ಹೇಳಮ್ಮ? ನಾನು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡೆ. ನನ್ನ ವಾಸಿ ಇಷ್ಟೇ ಬರೋದು, ಮೇಲೆ ಜಾಸ್ತಿ ಆಮೇಲೆ ಜೀರಿಗೆ ಪುಡಿ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ, ಹುಣಸೆ ಹುಳಿ ಹಾಕ್ಕೊಂಡೆ. ಬೇಕು ಅಂದರೆ ಲೆಮನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಣಸೆ ಹುಳಿ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿಯಾಗಿ. ಆನಂತರ ಮೀನನ್ನು ಕ್ಲೀನ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆಲ್ಲ ನೀಟಾಗಿ ಸರಿಕೊಳ್ಳಿ. ಎಲ್ಲ ಫುಲ್ಲು ಮಸಾಲೆನ ಫುಲ್ಲು ಮೀನಿಗೆಲ್ಲ ಹಚ್ಕೊಳ್ಳಿ ಚೆನ್ನಾಗಿ. 1-2 ಗಂಟೆ ನೆನೆಯೋಕ್ಕೆ, ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಆಮೇಲೆ ಮಾಡ್ಕೊಳ್ಳಿ. ಹೇಗಿದೆ ಅಂತ ಹೇಳಿ, ಕಮೆಂಟ್ ಹಾಕಿ ಗೈಸ್. ನಮ್ಮಮ್ಮ ಹೇಳ್ತಲ್ವ ಈ ಥರ ಮಾಡಿಕೊಂಡು ಕಮೆಂಟ್ ಹಾಕಿ. ಎಲ್ಲಿಗೆ ಹಾಕ್ತೀವಿ ಅದನ್ನ? ತವಾ ಫ್ರೈ. ಕಡಿಮೆ ಲೋ ಫ್ಲೇಮಲ್ಲೇ ನಾವು ಇದನ್ನು ಇದು ಮಾಡ್ಕೋಬೇಕು. ಕೆಳಗಡೆ ನಮ್ಮಮ್ಮ ಕರ್ಬೇವಿನ ಸೊಪ್ಪು ಹಾಕಿದ್ದಾರೆ. ಫುಲ್ ಎಣ್ಣೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕಿದ್ದಾರೆ. ಏನಕ್ಕೆ ಅಂದರೆ ನೀಟಾಗಿ ಅಂದ್ಕೊಳ್ದಿರೋ ಥರ ನೀಟಾಗಿ ಬರಲಿ ಅಂತ. ಮತ್ತೆ ಅದ್ರ ಮೇಲೆ ಎಣ್ಣೆ ಹಾಕಿದರೆ ಏನಕ್ಕೆ ಹೇಳಿ ಅಂದರೆ ಇದು ಹಾಳಾಗಬಾರ್ದಲ್ಲ, ಹಂಚು. ಅದರಿಂದ ನೋಡಿ ಹೇಗಿದೆ ಅಂತ ನೋಡಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡೈತೆ ಇದ್ರ ಮೇಲೆ. ನೋಡಿ, ಎಷ್ಟು ಸಕ್ಕತ್ತಾಗಿ ಬೆಂದಿದೆ, ತುಂಬ ಚೆನ್ನಾಗಿದೆ. ಅಂದ್ಕೊಂಡಿಲ್ಲಲ್ಲ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತು